ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ದೆಹಲಿಯ ನಿರ್ಭಯ ಮತ್ತು ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಹೆಚ್ಚು ಕಮ್ಮಿ ಒಂದೇ ಸಮಯದಲ್ಲಿ ನಡೆದಿತ್ತು. ಎರಡೂ ಕೇಸ್ ಕೂಡ ಒಂದೇ ರೀತಿಯದ್ದು, ತುಂಬ ಬ್ರೂಟಲ್ ಕೇಸ್. ಇಬ್ಬರು ಹೆಣ್ಮಕ್ಕಳ ಮೇಲೆ ನಡೆದ ಕೃತ್ಯ ಅಮಾನುಷ ಆಗಿತ್ತು. ಆದರೆ ಒಂದು ಕೇಸಲ್ಲಿ ನ್ಯಾಯ ಸಿಕ್ಕಿದೆ, ಮತ್ತೊಂದರಲ್ಲಿ ನ್ಯಾಯ ಮರೀಚಿಕೆಯಾಗಿದೆ. ಇದೇ ನೋಡಿ ನಮ್ಮ ದೇಶದ ನ್ಯಾಯ ವ್ಯವಸ್ಥೆಯ ದುರಂತ. ದೆಹಲಿಯ ನಿರ್ಭಯಳಿಗೆ ಸಿಕ್ಕಿರುವ ನ್ಯಾಯ ಧರ್ಮಸ್ಥಳದ ಸೌಜನ್ಯಳಿಗೆ ಸಿಗಲಿಲ್ಲ. ಹಾಗಿದ್ರೆ ಈ ಮಹಾ ಅನ್ಯಾಯಕ್ಕೆ ಹೊಣೆ ಯಾರು? 2012 ಅಕ್ಟೋಬರ್ 9 ಅಂದರೆ ಇವತ್ತಿಗೆ ಸರಿಯಾಗಿ 13 ವರ್ಷಗಳ ಹಿಂದೆ ಸೌಜನ್ಯಾಳ ರೇಪ್ ಆ್ಯಂಡ್ ಮರ್ಡರ್ ನಡೆದಿತ್ತು. ಅದರ ಬೆನ್ನಲ್ಲೇ 2012 ಡಿಸೆಂಬರ್ 16 ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಯಾನಕ ಗ್ಯಾಂಗ್ ರೇಪ್ ನಡೆದಿತ್ತು. ಗ್ಯಾಂಗ್ ರೇಪ್ಗೆ ಒಳಗಾಗಿದ್ದ ಸಂತ್ರಸ್ತೆ ಡಿಸೆಂಬರ್ 29 ಪ್ರಾಣ ಬಿಟ್ಟಿದ್ಲು. ನಿರ್ಭಯ ಹೆಸರಿನ ಆ ಪ್ರಕರಣ ಇಡೀ ದೇಶವನ್ನೇ ಬಡಿದೆಬ್ಬಿಸಿತ್ತು. ದೆಹಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನೇ ಅಲುಗಾಡಿಸಿತ್ತು. ಆ ಪ್ರಕರಣದ ತನಿಖೆ ಹೇಗೆ ನಡೆಯಿತು ಅಂದರೆ, ದೆಹಲಿ ಪೊಲೀಸರು ಉತ್ತರ ಪ್ರದೇಶ, ಬಿಹಾರಕ್ಕೆ ಹೋಗಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ರು. ಪ್ರಬಲ ಸಾಕ್ಷ್ಯಗಳನ್ನ ಕಲೆ ಹಾಕಲಾಯಿತು. ಪ್ರಕರಣದ ವಿಚಾರಣೆಗೆ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯಾಯಿತು. ತ್ವರಿತವಾಗಿ ಆರೋಪ ಪಟ್ಟಿಯು ಸಲ್ಲಿಕೆಯಾಯಿತು. 1 ವರ್ಷದೊಳಗಡೆ ವಿಚಾರಣೆ ಮುಗಿದು 4 ರೇಪಿಸ್ಟ್ಗಳಿಗೆ ಗಲ್ಲು ಶಿಕ್ಷೆ ತೀರ್ಪು ಕೂಡ ಹೊರಬಂತು. ದೆಹಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಗಲ್ಲು ಶಿಕ್ಷೆಯನ್ನ ಎತ್ತಿ ಹಿಡಿಯಿತು. ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿಗಳು ಕ್ಷಮಾದಾನ ಅರ್ಜಿಯನ್ನ ತಿರಸ್ಕರಿಸಿದ್ರು. ದೆಹಲಿಯ ನಿರ್ಭಯ ಪ್ರಕರಣ ಅಮಾನುಷ ಕೃತ್ಯ ಆಗಿದ್ದು ಅದು ಸಮಾಜದ ಆತ್ಮಸಾಕ್ಷಿಯನ್ನೇ ಅಲುಗಾಡಿಸಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತು. ಅಂತಿಮವಾಗಿ 2020 ಮಾರ್ಚ್ 20 ದೆಹಲಿಯ ತಿಹಾರ್ ಜೈಲಿನಲ್ಲಿ ಆರೋಪಿಗಳನ್ನು ಗಲ್ಲಿಗೇರಿಸಲಾಯಿತು. ಅಲ್ಲಿಗೆ 8 ವರ್ಷದೊಳಗಡೆ ದೆಹಲಿಯ ನಿರ್ಭಯ ಪ್ರಕರಣಕ್ಕೆ ನ್ಯಾಯ ಸಿಕ್ತು. ನಿರ್ಭಯ ಕುಟುಂಬ ನಿಟ್ಟುಸಿರು ಪಡಿತು. ಇಲ್ಲಿ ನಿರ್ಭಯ ಪ್ರಕರಣವನ್ನು ಯಾಕೆ ನೆನಪಿಸಿದೆ ಅಂದರೆ, ನಿರ್ಭಯ ಮತ್ತು ಸೌಜನ್ಯ ಕೇಸ್ ಹೆಚ್ಚು ಕಮ್ಮಿ ಒಂದೇ ಸಮಯದಲ್ಲಿ ನಡೆದಿತ್ತು. ಕೇವಲ 2 ತಿಂಗಳ ಅಂತರ ಅಷ್ಟೇ ಇರೋದು. 2012 ಡಿಸೆಂಬರ್ 16 ದೆಹಲಿಯ ನಿರ್ಭಯ ಘಟನೆ ನಡೆಯೋದಕ್ಕಿಂತ 2 ತಿಂಗಳ ಮುಂಚೆ ಅಂದರೆ ಅಕ್ಟೋಬರ್ 9 ಧರ್ಮಸ್ಥಳ ಗ್ರಾಮದಲ್ಲಿ ಕುಮಾರಿ ಸೌಜನ್ಯಾಳ ಭೀಕರ ಅತ್ಯಾಚಾರ ಮತ್ತು ಕೊಲೆ ನಡೆದಿತ್ತು. ನಿರ್ಭಯಳಿಗಿಂತ ಮೊದಲೇ ಸೌಜನ್ಯ ಘಟನೆ ನಡೆದಿತ್ತು. ಆದರೆ ನಿರ್ಭಯಳಿಗೆ ನ್ಯಾಯ ಸಿಕ್ಕಿದೆ, ಸೌಜನ್ಯಳಿಗೆ ಇಂದಿಗೂ ನ್ಯಾಯ ಮರೀಚಿಕೆಯಾಗಿದೆ. 13 ವರ್ಷಗಳಾದರೂ ಕುಮಾರಿ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿಲ್ಲ. ದೆಹಲಿಯ ನಿರ್ಭಯಳಿಗೆ ಸಿಕ್ಕಿರುವ ನ್ಯಾಯ ನಮ್ಮ ಸೌಜನ್ಯಳಿಗೆ ಯಾಕೆ ಸಿಕ್ಕಿಲ್ಲ? ನ್ಯಾಯ ಪ್ರಕಾರ ನಿರ್ಭಯಳಿಗೆ ನ್ಯಾಯ ಸಿಗೋದಕ್ಕಿಂತ ಮುಂಚೆ ಸೌಜನ್ಯಳಿಗೂ ನ್ಯಾಯ ಸಿಗಬೇಕಿತ್ತಲ್ಲ. ಆದರೆ ಒಬ್ಬಳಿಗೆ ಸಿಕ್ಕಿರುವ ನ್ಯಾಯ ಮತ್ತೊಬ್ಬಳಿಗೆ ಸಿಕ್ಕಿಲ್ಲ. ಇದು ನಮ್ಮ ದೇಶದ ನ್ಯಾಯ ವ್ಯವಸ್ಥೆಯ ಅಣಕ ಅಲ್ವಾ? ಸೌಜನ್ಯಳಿಗೆ ನ್ಯಾಯ ಯಾಕೆ ಸಿಕ್ಕಿಲ್ಲ ಅಂದರೆ, ನಮ್ಮ ನಾಡಿನ ಆತ್ಮಸಾಕ್ಷಿ ಸತ್ತಿದೆ, ಅದಕ್ಕೆ ನ್ಯಾಯ ಸಿಕ್ಕಿಲ್ಲ. ನಿರ್ಭಯ ಪ್ರಕರಣ ನಡೆದಾಗ ಸಮಾಜ ಹೇಗೆ ಪ್ರತಿಕ್ರಿಯಿಸಿತೋ ಹಾಗೆ ಸೌಜನ್ಯ ಘಟನೆ ನಡೆದಾಗ ನಮ್ಮ ಸಮಾಜ ಪ್ರತಿಕ್ರಿಯಿಸಲಿಲ್ಲ. ಹೇಗೆ ದೆಹಲಿ ಅಂದು ಸಿಡಿದೆದ್ದಿತ್ತೋ ಅದೇ ಥರ ಧರ್ಮಸ್ಥಳ ಮತ್ತು ಕರ್ನಾಟಕದ ಜನತೆ ಸಿಡಿದೆದ್ದಿರಲಿಲ್ಲ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ, ನ್ಯಾಯ ತಾನಾಗಿ ಸಿಗೋದಿಲ್ಲ, ಅದನ್ನು ಕೇಳಿ ಪಡಿಬೇಕಾದ ಪರಿಸ್ಥಿತಿ ಇದೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಎಷ್ಟು ಬೇಡಿಕೊಂಡ್ರೂ ನ್ಯಾಯ ಇನ್ನೂ ಕೂಡ ಸಿಕ್ಕಿಲ್ಲ. ದೆಹಲಿಯ ನಿರ್ಭಯ ಪ್ರಕರಣವನ್ನು ಅಮಾನುಷ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಸಮಾಜದ ಆತ್ಮಸಾಕ್ಷಿಯನ್ನು ಅಲುಗಾಡಿಸಿದೆ ಅಂತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಆದರೆ ಸೌಜನ್ಯಾಳ ಪ್ರಕರಣವನ್ನು ಅಮಾನುಷ ಅಂತ ಹೇಳೋಕೆ ಅವತ್ತು ಯಾರು ಕೂಡ ಇರಲಿಲ್ಲ. ಅಂದು ಸಮಾಜದ ಆತ್ಮಸಾಕ್ಷಿಯು ಅಲುಗಾಡಿರಲಿಲ್ಲ. ಅದರ ಜೊತೆ ವ್ಯವಸ್ಥೆ ಕೂಡ ಸೌಜನ್ಯಳಿಗೆ ಅನ್ಯಾಯ ಮಾಡಿದೆ. ಸರಿಯಾದ ತನಿಖೆ ನಡೆಸಿ ಶಿಕ್ಷೆ ಕೊಡಿಸಬೇಕಾಗಿದ್ದ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿರಲಿಲ್ಲ. ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ಮರಣೋತ್ತರ ಪರೀಕ್ಷೆಯೇ ಗೊಂದಲದಿಂದ ಕೂಡಿದೆ. ಸರಿಯಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಯಲಿಲ್ಲ. ಫಾರೆನ್ಸಿಕ್ DNA ಸಾಕ್ಷಿಗಳು ನಾಶ ಆಯಿತು. ಸಾಕ್ಷ್ಯಾಧಾರಗಳನ್ನು ತಿರುಚಲಾಯಿತು. ವೈದ್ಯಾಧಿಕಾರಿಗಳು ಮತ್ತು ತನಿಖಾಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದ್ದಾರೆ. ಅವರು ತಪ್ಪು ಮಾಡಿದ್ದಾರೆ ಅಂತ ನ್ಯಾಯಾಲಯವೇ ಹೇಳಿದೆ. ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮಕ್ಕೂ ಕೋರ್ಟ್ ಶಿಫಾರಸು ಮಾಡಿದೆ. ಆದರೆ
ಅವರ ಮೇಲೆ ಕ್ರಮ ಆಗಿಲ್ಲ. ಯಾಕೆ ಆಗಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಉತ್ತರಿಸುವವರು ಯಾರೂ ಇಲ್ಲ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ನಿಜ. ಅವರಿಂದ ಯಾಕೆ ತಪ್ಪಾಯಿತು ಅನ್ನೋದು ಈಗಲೂ $1,000,000 ಪ್ರಶ್ನೆ. ಸೌಜನ್ಯ ಪ್ರಕರಣದ ತನಿಖೆ ಹಾದಿ ತಪ್ಪಲು ಕಾರಣ ಏನೆಂಬುದು ಇನ್ನೂ ಕೂಡ ನಿಗೂಢ. ತನಿಖೆ ಹಾದಿ ತಪ್ಪಲು ಯಾರ ಒತ್ತಡ ಕಾರಣ ಎಂಬ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಇನ್ನು ಸೌಜನ್ಯ ಪರ ಹೋರಾಟಗಾರರು ಬೊಟ್ಟು ಮಾಡುತ್ತಿರುವುದರ ಬಗ್ಗೆ ತನಿಖೆ ನಡೆಸಲು ವ್ಯವಸ್ಥೆಗೆ ಆಸಕ್ತಿಯೂ ಇದ್ದಂತಿಲ್ಲ. ಹಾಗಾಗಿ ಸೌಜನ್ಯ ಪ್ರಕರಣವನ್ನ ಉದ್ದೇಶಪೂರ್ವಕವಾಗಿ ಹಳ್ಳ ಹಿಡಿಸಲಾಗಿದೆ ಎಂಬ ಆರೋಪ ಬರೀ ಆರೋಪ ಅಲ್ಲ, ಅದರಲ್ಲಿ ಸತ್ಯವೇ ಇದ್ದಂತಿದೆ. ಸೌಜನ್ಯ ಪ್ರಕರಣದಲ್ಲಿ ಮಾನಸಿಕವಾಗಿ ದುರ್ಬಲನಾಗಿರುವ ಸಂತೋಷ್ ರಾವ್ ಎಂಬಾತನನ್ನ ಸಿಲುಕಿಸಲಾಯಿತು. ನೋ ಡೌಟ್ ಆತನನ್ನ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆಯೇ ಹೊರತು ಆತನಿಗೂ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಆರೋಪಿ ಸ್ಥಾನದಲ್ಲಿದ್ದ ಸಂತೋಷ್ ರಾವ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇರೋದಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಅಂತ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್ ಟು ಕನೆಕ್ಟ್ ದ ಅಕ್ಯೂಸ್ ಟು ದಿ ಕ್ರೈಮ್. ಇದು ಕೋರ್ಟ್ ತೀರ್ಪು. ಅಂದ್ರೆ ಅಪರಾಧಕ್ಕೂ ಸಂತೋಷ್ ರಾವ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಯಿತು. ಆ ಸಂತೋಷ್ ರಾವ್ ಅನ್ಯಾಯವಾಗಿ 6 ವರ್ಷಗಳ ಕಾಲ ಜೈಲಿನಲ್ಲಿದ್ದ. ಪೊಲೀಸ್ ತನಿಖೆ, CID ತನಿಖೆ ಮತ್ತು CBI ತನಿಖೆ ಆತನ ಸುತ್ತಲೇ ನಡೆದಿತ್ತು. 3 ತನಿಖಾ ತಂಡಗಳು ತನಿಖೆ ನಡೆಸಿದ ಬಳಿಕವೂ ಸಂತೋಷ್ ರಾವ್ ಮೇಲಿನ ಆರೋಪ ಸಾಬೀತಾಗಿಲ್ಲ ಅಂದ್ರೆ ಆತ ಸಂಪೂರ್ಣವಾಗಿ ನಿರ್ದೋಷಿ ಅಂತಲೇ ಅರ್ಥ. ಸಂತೋಷ್ ರಾವ್ ಏನು ಪ್ರಬಲನಲ್ಲ, ಆತ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿವಂತನಲ್ಲ. ಆತ ಧಾರ್ಮಿಕ ರಂಗದಲ್ಲೂ ಪ್ರಬಲನಾಗಿರುವ ವ್ಯಕ್ತಿಯೂ ಅಲ್ಲ. ಆತ ಶಾಸಕನ ಸಹೋದರನಲ್ಲ, ಮಿನಿಸ್ಟರ್ ಮಗನಲ್ಲ, ರಾಜಕಾರಣದ ಕುಟುಂಬಕ್ಕೆ ಸೇರಿದವನೂ ಅಲ್ಲ. ಆತನೇನು 1000 ಎಕರೆ ಭೂಮಾಲೀಕನೂ ಅಲ್ಲ. ಆತ ವ್ಯವಸ್ಥೆಯ ಮೇಲೆ ಒತ್ತಡ ಹೇರಿ ಬಚಾವಾಗಲು ಚಾನ್ಸೇ ಇಲ್ಲ. ಆತ ಸಮಾಜದಲ್ಲಿ ದುರ್ಬಲ ವ್ಯಕ್ತಿಯಾಗಿದ್ದನು. ಅಂಥವನು ನ್ಯಾಯ ಪ್ರಕ್ರಿಯೆಯಲ್ಲಿ ಹೇಗೆ ಬಚಾವಾದಂದರೆ ಆತನಿಗೂ ಸೌಜನ್ಯ ಪ್ರಕರಣಕ್ಕೂ ಯಾವ ಸಂಬಂಧವೂ ಇರಲಿಲ್ಲ. ಹಾಗಾಗಿ ನ್ಯಾಯಯುತವಾಗಿ ಆತ ನಿರ್ದೋಷಿಯಾಗಿ ಹೊರಬಂದಿದ್ದಾನೆ. ಸಂತೋಷ್ ರಾವ್ ಆರೋಪಿ ಅಲ್ಲ ಅಂದಮೇಲೆ ಆರೋಪಿಗಳು ಬೇರೆ ಯಾರೋ ಇರಬೇಕಲ್ಲ. ಸೌಜನ್ಯಾಳ ರೇಪ್ ಆ್ಯಂಡ್ ಮರ್ಡರ್ ಆಗಿರೋದು ನಿಜ, ಅದು ನಿಜ ಅಂದಮೇಲೆ ಮಾಡಿದವರು ಇರಲೇಬೇಕಲ್ಲ. ಆ ಕೃತ್ಯ ನಡೆಸಿರೋದು ಸಂತೋಷ್ ರಾವ್ ಅಲ್ಲ ಅಂದಮೇಲೆ ಕೃತ್ಯ ಮಾಡಿದವರು ಬೇರೆ ಯಾರೋ ಇರಬೇಕಲ್ಲ. ಅವರು ಯಾರು ಅನ್ನೋದು ಬೆಳಕಿಗೆ ಬರಬೇಕಲ್ಲ. ಅವರಿಗೆ ಶಿಕ್ಷೆ ಆಗಬೇಕಲ್ಲ. ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗಬೇಕಂದ್ರೆ ಸೌಜನ್ಯ ಪ್ರಕರಣದ ಮರುತನಿಖೆ ನಡೆಯಲೇಬೇಕು. ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಯಾವುದೇ ಒತ್ತಡಗಳಿಗೆ ಮಣಿಯದೆ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಆದೇಶ ಮಾಡಿದರೆ, ತನಿಖೆಯಾಗಿ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳ ತಂಡ ರಚಿಸಿದರೆ ಸೌಜನ್ಯಗಳಾದ ಅನ್ಯಾಯಕ್ಕೆ ನ್ಯಾಯ ಸಿಗುವ ಸಾಧ್ಯತೆ ಇದೆ. ಈ ಪರಿಸ್ಥಿತಿಯಲ್ಲಿ ನ್ಯಾಯ ಸಿಕ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೂ ಸೌಜನ್ಯ ಪ್ರಕರಣವನ್ನು ಭೇದಿಸೋಕೆ ಈಗಲೂ ಅವಕಾಶ ಇದೆ. ಸದ್ಯ ಒಬ್ಬರು ಮಹಿಳೆ ಐ ವಿಟ್ನೆಸ್ ಆಗಿ ಬಂದಿದ್ದಾರೆ. ಚಿನ್ನಯ್ಯ ಕೂಡ ಸೌಜನ್ಯ ವಿಚಾರದಲ್ಲಿ ಮಾತನಾಡಿದ್ದಾನೆ. ಇವೆಲ್ಲ ಸೌಜನ್ಯ ಪ್ರಕರಣಕ್ಕೆ ಸಿಕ್ಕ ಟರ್ನಿಂಗ್ ಪಾಯಿಂಟ್. ಮರುತನಿಖೆ ನಡೆಸಲು ಈಗಲೂ ಗ್ರೌಂಡ್ ಇದೆ. ವ್ಯವಸ್ಥೆ ಮನಸ್ಸು ಮಾಡಿದರೆ ಸೌಜನ್ಯ ಪ್ರಕರಣದ ರಹಸ್ಯವನ್ನ ಭೇದಿಸಬಹುದು. ಹಾಗಾಗಿ ನಮ್ಮ ವ್ಯವಸ್ಥೆ ಇನ್ನಾದರೂ ಸೌಜನ್ಯಾಳಿಗೆ ನ್ಯಾಯ ದೊರಕಿಸಿಕೊಡುವ ಮನಸ್ಸು ಮಾಡಲಿ. ದೆಹಲಿಯ ನಿರ್ಭಯಾಳಿಗೆ ಸಿಕ್ಕ ನ್ಯಾಯ ನಮ್ಮ ನಾಡಿನ ಸೌಜನ್ಯಾಳಿಗೂ ಸಿಗಲಿ. ಕಳೆದ 13 ವರ್ಷಗಳಿಂದ ನ್ಯಾಯಕ್ಕಾಗಿ ಅಂಗಲಾಚುತ್ತಾ ಹೈರಾಣಾಗಿರುವ ಸೌಜನ್ಯಾಳ ತಾಯಿ ಮತ್ತು ಕುಟುಂಬಸ್ಥರು ಒಂದು ನಿಟ್ಟುಸಿರು ಬಿಡಬೇಕಲ್ಲ. ಅದಕ್ಕಾದರೂ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಲೇಬೇಕು. ಅದು ಸಿಗಲ್ಲ ಎಂದಾದರೆ ಈ ಸಮಾಜದ ಆತ್ಮಸಾಕ್ಷಿ ಮತ್ತೆ ಮತ್ತೆ ಅಲುಗಾಡಬೇಕು. ಹೋರಾಟಗಳು ಎದ್ದೇಳಬೇಕು. ಇವತ್ತು ಮತ್ತೊಂದು ಸುತ್ತಿನ ಸೌಜನ್ಯ ಹೋರಾಟಕ್ಕೆ ರಾಜ್ಯದಲ್ಲಿ ಚಾಲನೆ ಸಿಕ್ಕಿದೆ. ಧರ್ಮಸ್ಥಳ ಸೌಜನ್ಯ ವಿರೋಧಿ ವೇದಿಕೆಯ ನೇತೃತ್ವದಲ್ಲಿ ಇವತ್ತು ರಾಜ್ಯದ 60 ಕಡೆಗಳಲ್ಲಿ ಜನಾಗ್ರಹ ಸಭೆಗಳು ನಡೆದಿದೆ. ವ್ಯವಸ್ಥೆ ಹೀಗೆ ನಿರ್ಲಕ್ಷ್ಯ ಮಾಡಿದರೆ ಜನಾಗ್ರಹ ಸಭೆಗಳು ಜನಾಂದೋಲನವೂ ಆಗಬಹುದು. ನಿರ್ಭಯ ರೀತಿ ಹೋರಾಟಗಳು ಭುಗಿಲೇಳಬಹುದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.